ಓಕೆ ನಮಸ್ಕಾರ, ಹೇಗಿದ್ದೀರಾ ಎಲ್ರು? ಈಗ ನಾನು ಮಾತಾಡ್ತಿರೋದು ವಿಷ್ಣುವರ್ಧನ್ ಸರ್ ಅವರ ಮೆಮೋರಿಯಲ್ ಡೆಮಾಲಿಷನ್ ಬಗ್ಗೆ. ಗೈಸ್, ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಮೆಮೋರಿಯಲ್ ಕೆಂಗೇರಿ ಉತ್ರಳ್ಳಿ ರೋಡ್ ಅಲ್ಲಿ ಇರೋ ಅಭಿಮಾನ್ ಸ್ಟುಡಿಯೋದಲ್ಲಿ ಇತ್ತು. ಅಲಿಜಿಟ್ಲಿ ಕರ್ನಾಟಕ ಹೈಕೋರ್ಟ್ ಡೈರೆಕ್ಟಿವ್ ಮೇಲ್ಗೆ ಓವರ್ ನೈಟ್ ಅಂಡರ್ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಈ ಮೆಮೋರಿಯಲ್ ನ ಡೆಮಾಲಿಷ್ ಮಾಡ್ತಾರೆ. ಈ ಮೆಮೋರಿಯಲ್ ನ ಯಾಕಪ್ಪ ಡೆಮಾಲಿಷ್ ಮಾಡಿದ್ರು ಅಂದ್ರೆ, ಈ ಮೆಮೋರಿಯಲ್ ನ ಲ್ಯಾಂಡ್ ತುಂಬಾ ವರ್ಷಗಳಿಂದ ಲೀಗಲ್ ಡಿಸ್ಪ್ಯೂಟ್ ಅಲ್ಲಿ ಇನ್ವಾಲ್ವ್ ಆಗಿತ್ತು. ಲೀಗಲ್ ಡಿಸ್ಪ್ಯೂಟ್ ಏನ್ಕಪ್ಪ ಅಂದ್ರೆ, ಓನರ್ಶಿಪ್ ಕಾನ್ಫ್ಲಿಕ್ಟ್ ಇತ್ತು ಬಿಟ್ವೀನ್ ಅಭಿನವ್ ಸ್ಟುಡಿಯೋ ಲ್ಯಾಂಡ್ ಓನರ್ ಗೆ ಮತ್ತೆ ವಿಷ್ಣುವರ್ಧನ್ ಸರ್ ಫ್ಯಾನ್ಸ್. ಈ ಮೆಮೋರಿಯಲ್ ನ ಡೆಮಾಲಿಷನ್ ಫ್ಯಾನ್ಸ್ ಮಧ್ಯದಲ್ಲಿ ಡೀಪ್ ಸಾರೋ ಮತ್ತೆ ಫ್ರಸ್ಟ್ರೇಷನ್ ನ ತುಂಬಿದೆ ಅಗೇನ್ಸ್ಟ್ ಗವರ್ಮೆಂಟ್, ಪೊಲೀಸ್ ಅಂಡ್ ಫಿಲಂ ಚೇಂಬರ್. ಅಂಡ್ ಫ್ಯಾನ್ಸ್ ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ, ಇಟ್ ಈಸ್ ಅ ಡಿಸ್ರೆಸ್ಪೆಕ್ಟ್ ಟು ದ ಐಕಾನ್ಸ್ ಲೆಗಸಿ. ಅಲಿಜಿಟ್ಲಿ ಈ ಲ್ಯಾಂಡ್ ಡಿಸ್ಪ್ಯೂಟ್ ಇಂದ ಡೆಮಾಲಿಷನ್ ಮಾಡೋಕು ಮುಂಚೆನೆ ಎ ಗ್ರ್ಯಾಂಡ್ ಮೆಮೋರಿಯಲ್ ಕನ್ಸ್ಟ್ರಕ್ಟ್ ಮಾಡಿದ್ರು ನಿಯರ್ ಮೈಸೂರು. ಅದನ್ನ ಜಾನ್ವರಿ 2023 ಅಲ್ಲೇ ಇನಾಗ್ರೇಟ್ ಕೂಡ ಮಾಡಿದ್ದಾರೆ. ಅಂಡ್ ಎಸ್, ಈ ಮೈಸೂರು ಮೆಮೋರಿಯಲ್ 2.75 ಎಕರ್ಸ್ ಅಲ್ಲಿ ಸ್ಪ್ರೆಡ್ ಆಗಿದ್ದು, ಅಂಡ್ ಈ ಮ್ಯೂಸಿಯಂ ಅಲ್ಲಿ 600 ರೇರ್ ಫೋಟೋಸ್ ಅಂಡ್ ಪರ್ಸನಲ್ ಬಿಲಾಂಗಿಂಗ್ಸ್ ಅಂಡ್ ಫಿಲ್ಮ್ ಮೆಮೋರಿಯಬಲ್ ಅಂಡ್ ಅಲ್ಲೊಂದು ದೊಡ್ಡ ಸ್ಟ್ಯಾಚ್ಯೂ, ಅಲ್ಲಿ ದೊಡ್ಡ ಆಡಿಟೋರಿಯಮ್ಸ್, ಕ್ಲಾಸ್ ರೂಮ್ಸ್ ನ ಬಿಲ್ಡ್ ಮಾಡಿದ್ದಾರೆ. ಡಿಸೈಡ್ ಆಲ್ ಆಫ್ ದಿಸ್, ಸೋಷಿಯಲ್ ಮೀಡಿಯಾ ತುಂಬಾ ಫ್ಯಾನ್ಸ್ ನ ಎಮೋಷನಲ್ ಪೋಸ್ಟ್ ಅಂಡ್ ವಿಡಿಯೋಸ್ ವೈರಲ್ ಆಗ್ತಾ ಇದೆ. ವಿಷ್ಣು ಸರ್ ಸಮಾಧಿ ಒಟ್ಟಿಗೆ ಏನ್ ನಡೀತೋ ನಡಿಬಾರ್ದಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊಂದು ಅರ್ಥ ಬಹಳ ಚೆನ್ನಾಗಿ ಮಾಡ್ಕೋಬಹುದು. ಇಲ್ಲಿ ಏನಂದ್ರೆ, ಒಬ್ಬೊಬ್ಬರಿಗೆ ಒಂದೊಂದಿಲ್ಲಿ ನಮ್ದೇ ರಾಜ್ಯ, ನಮ್ದೇ ಊರು, ನಮ್ದೇ ಕಲಾವಿದರು. ಸೊ ಹೀಗಿರ್ಬೇಕಾದ್ರೆ ನಾನೆಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇನೆ, ಇನ್ನು ನಾವು ಓಡಾಡಿದ್ದಾಯ್ತು, ನೀವುಗಳು ಓಡಾಡಿದ್ದಾಯ್ತು, ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದಾಯ್ತು, ದಯವಿಟ್ಟು ಇದನ್ನ ಮಾಡ್ಕೊಡಿ, ಸ್ವಲ್ಪ ನೋಡಿ. ಯಾಕಂದ್ರೆ ಒಂದು ಅಳಿಲ್ ಶಕ್ತಿ ಬೇಕಾಗಿತ್ತು ಇದನ್ನ, ಈ ಸಮಾಧಿ ಉಳಿಸ್ಕೊಳ್ಳೋದಕ್ಕೆ. ಯಾರಿಗೆ ಅಧಿಕಾರದಲ್ಲಿದ್ದು ಯಾರಿಗೆ ಆ ಶಕ್ತಿ ಇತ್ತು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅದು ಮಾಡಲಿಲ್ಲ ಅಂದಾಗ ಇನ್ನು ಅವ್ರನ್ನೆಲ್ಲ ವಿಷ್ಣು ಸರ್ನ ನಾವು ನೋಡಿ ಬೆಳ್ಕೊಂಡ್ ಬಂದ್ಮೇಲೆ ಒಂದಂತೂ ನಾವು ಕರೀಲೇಬೇಕಾಗಿರೋದು. ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ, ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕೇಳೋ ಅವಶ್ಯಕತೆ ಇಲ್ಲ, ಮುಗ್ದೋಯ್ತಲ್ಲ. ಮಾಡಾಗಿದೆ, ಮಾಡಬೇಕು ಅಂತ ಇದ್ದಿದ್ರೆ ಇಷ್ಟೊತ್ತಿಗೆ ಮಾಡಿರೋರು. ಮಾಡಿಲ್ಲ ಅಂದಮೇಲೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ, ಯಾರು ಏನು ಹೇಗೆ ಎತ್ತಿಟ್ರು ಇದು ನಾವೇ ಅಂತ ತೋರಿಸ್ಕೊಟ್ಟಾಗಿದೆ. ಇನ್ನು ಇದರಲ್ಲಿ ನೀವು ಅರ್ಥ ಮಾಡ್ಕೊಳಕ್ಕೆ ಎಷ್ಟಿದೆ ಅರ್ಥ ಮಾಡ್ಕೊಂಡ್ಬಿಟ್ಟು ಇನ್ನು ನಾವೇನ್ ಮಾಡ್ಬೇಕು ಅಂತ ನೋಡೋಣ. ಈಗ ಮೊನ್ನೆ ನಾವು ವೀರಕಪುತ್ರ ಶ್ರೀನಿವಾಸ ಅವ್ರ ಮಾತಾಡ್ತಾ ಇದ್ದೆ. ಅವರು ಒಂದಿಷ್ಟು ಯೋಜನೆಗಳು ಹಾಕೊಂಡಿದ್ದಾರೆ. ಆದಷ್ಟು ದೊಡ್ಡ ಒಂದು ಪ್ರತಿಮೆ ಕಟ್ಟಬೇಕು ಅಂತ ಇದ್ದಾರೆ. ಅದನ್ನ ಮಾಡೋಣ, ಬೆಟರ್ ಅಲ್ಲ? ಅದನ್ನ ಮಾಡಕ್ಕೆ ನನ್ನ ಸಂಪೂರ್ಣ ನಾನೇನ್ ಮಾಡ್ಬೇಕು ಖಂಡಿತ ನನ್ನ ಕಡೆಯಿಂದ ನಾನು ಮಾಡೇ ಮಾಡ್ತೀನಿ. ಎಲ್ಲರಿಗೂ ಒಂದು ನೋವಾಗಿದೆ ಅನ್ನೋದೊಂದು ಗೊತ್ತು. ರಾತ್ರಿ ಅದು ನಡೆದಾಗ ಹೇಳಿತನವೂ ಹೌದು, ಮಾಡಿದವ್ರದ್ದು ಬಿಡಿ. ಅಂಡ್ ನೋವಾಗತ್ತೆ, ಬಿಟ್ಟಾಕಿ.